ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋವನ್ನು ಒಂದು ಪ್ರಶ್ನೆಯಿಂದ ಪ್ರಾರಂಭಿಸೋಣ. ನೀವು ಬಳಸುತ್ತಿರುವ ಮೊಬೈಲ್, ನಿಮ್ಮ ಕೈಯಲ್ಲಿರುವ ಲ್ಯಾಪ್ಟಾಪ್, ನೀವು ದಿನನಿತ್ಯ ಪ್ರಯಾಣಿಸುವ ಕಾರು ಇವೆಲ್ಲವೂ ಒಂದು ಸಮಯದಲ್ಲಿ ಮೇಡ್ ಇನ್ ಚೈನಾ ಆಗಿದ್ದವು. ಆದರೆ ಇಂದಿನ ಜಗತ್ತು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಿದೆ. ಆ ನಿರ್ಧಾರವೇನೆಂದರೆ ನಾವು ಇನ್ನೆಂದಿಗೂ ಒಂದೇ ದೇಶದ ಮೇಲೆ ಅವಲಂಬಿಸಬಾರದು ಎಂದು. ಈ ನಿರ್ಧಾರದಿಂದ ಜಗತ್ತಿನ ಅತಿ ದೊಡ್ಡ ಕಂಪನಿಗಳು ಚೀನಾದಿಂದ ಹೊರಬರುತ್ತಿವೆ. ಚೈನಾದಿಂದ ಹೊರಬಂದು ಆ ಕಂಪನಿಗಳು ಹುಡುಕುತ್ತಿರುವ ಹೊಸ ದಾರಿ ಯಾವುದು ಗೊತ್ತಾ? ಅದೇ ಭಾರತ. ಸ್ನೇಹಿತರೆ, ಇದು ಕೇವಲ ವ್ಯಾಪಾರದ ಕಥೆಯಲ್ಲ, ಇದು ಭಾರತದ ಭವಿಷ್ಯವನ್ನು ಬದಲಿಸುವ ಕತೆ, ಲಕ್ಷಾಂತರ ಉದ್ಯೋಗಿಗಳ ಕತೆ, ಮೇಡ್ ಇನ್ ಇಂಡಿಯಾ ಜಗತ್ತನ್ನು ಆಳುವ ಕತೆ. ಈ ಕಥೆಯ ಹೆಸರು ಚೈನಾ ಪ್ಲಸ್ ಒನ್ ಸ್ಟ್ರಾಟರ್ಜಿ ಎಂದು. ಸ್ನೇಹಿತರೆ, ಈ ಚೈನಾ ಪ್ಲಸ್ ಒನ್ ಸ್ಟ್ರಾಟರ್ಜಿ ಎಂದರೇನು ಎಂದು ಈ ವಿಡಿಯೋದಲ್ಲಿ ಪೂರ್ಣವಾಗಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, 1990ರಿಂದ 2018ರವರೆಗೂ ಜಗತ್ತಿನ ಕಾರ್ಖಾನೆ ಎಂದೇ ಚೈನಾ ಪ್ರಸಿದ್ಧಿಯಾಗಿತ್ತು. ಇದಕ್ಕೆ ಕಾರಣ ಕಡಿಮೆ ಕಾರ್ಮಿಕ ವೆಚ್ಚ, ದೊಡ್ಡ ಬಂಡವಾಳಗಳು, ವೇಗದ ಉತ್ಪಾದನೆ, ಸರ್ಕಾರದ ಬಲವಾದ ನಿಯಂತ್ರಣಗಳು. ಈ ಎಲ್ಲಾ ಕಾರಣಗಳಿಂದ ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಗಳು ಚೈನಾದಲ್ಲಿ ತನ್ನ ಉತ್ಪಾದನಾ ಘಟಕಗಳನ್ನು ತೆರೆದಿತ್ತು. ಉದಾಹರಣೆಗೆ ನೋಡುವುದಾದರೆ ಆಪಲ್, ಸ್ಯಾಮ್ಸಂಗ್, ನೈಕ್, ಟೆಸ್ಲಾ ಮತ್ತು ಸೋನಿಯಂತಹ ದೊಡ್ಡ ಕಂಪನಿಗಳು ಚೈನಾದಲ್ಲೇ ಉತ್ಪಾದನೆಯನ್ನು ಮಾಡುತ್ತಿದ್ದವು. ಜಗತ್ತಿನ ಸರಪಳಿ ಎಲ್ಲ ಒಂದೇ ದೇಶದ ಮೇಲೆ ನಿಂತಿತ್ತು. ಆಗಲೇ ಅತಿ ದೊಡ್ಡ ಸಮಸ್ಯೆಯಾಗಿ ಇದು ಮಾರ್ಪಟ್ಟಿತ್ತು. ಜಗತ್ತು ಏಕೆ ಚೈನಾದಿಂದ ದೂರ ಸರಿಯಬೇಕು ಎಂದು ನೋಡುತ್ತಿದೆ ಎಂದು ನಾವು ನೋಡುವುದಾದರೆ, ಚೈನಾ ಇಡೀ ಜಗತ್ತನ್ನು ಆಳುವ ಕನಸು ಕಾಣುತ್ತಿದೆ. ಅಮೆರಿಕ ಚೈನಾ ವ್ಯಾಪಾರ ಯುದ್ಧ, ಭಾರಿ ಟ್ಯಾರಿಫ್ಗಳು, ತಂತ್ರಜ್ಞಾನ ನಿರ್ಬಂಧ, ಕಂಪನಿಗಳ ಲಾಭ ಕುಸಿತ, ಉತ್ಪಾದನೆ ದುಬಾರಿಯಾಗುತ್ತಿರುವುದು ಹಾಗೂ ಕೋವಿಡ್ ಜಗತ್ತಿಗೆ ಸಿಕ್ಕ ಎಚ್ಚರಿಕೆಯಾಗಿತ್ತು. ಈ ಕೋವಿಡ್-19 ನಿಂದಾಗಿ ಕಾರ್ಖಾನೆಗಳು ಬಂದಾಗಿದ್ದವು, ಸರಣಿ ಸ್ಥಗಿತಗಳು ಉಂಟಾಗಿದ್ದವು, ಔಷಧಿ, ಚಿಪ್, ಮೊಬೈಲ್ ಕೊರತೆಗಳು ಉಂಟಾಗಿದ್ದವು. ಈ ಸಮಯದಲ್ಲಿ ಜಗತ್ತು ತಿಳಿದುಕೊಂಡಿತ್ತು, ಒಂದೇ ದೇಶದ ಮೇಲಿನ ಅವಲಂಬನೆ ದೊಡ್ಡ ಅಪಾಯ ಎಂದು. ಇದರ ಜೊತೆಗೆ ಭೌಗೋಳಿಕ ರಾಜಕೀಯದ ಅಸ್ಥಿರತೆ, ತೈವಾನ್ ಚೈನಾ ಸಂಘರ್ಷ, ದಕ್ಷಿಣ ಚೈನಾ ಸಮುದ್ರದ ತೊಂದರೆಗಳು, ಪಾಶ್ಚಾತ್ಯ ದೇಶಗಳ ಆತಂಕ ಹೂಡಿಕೆದಾರರಿಗೆ ಭಯ ಹುಟ್ಟಿಸುವಂತಿತ್ತು. ಈ ಕಾರಣಕ್ಕೆ ಹುಟ್ಟಿದ್ದೇ ಚೈನಾ ಪ್ಲಸ್ ಒನ್ ಸ್ಟ್ರಾಟರ್ಜಿ. ಸ್ನೇಹಿತರೆ, ಚೈನಾ ಪ್ಲಸ್ ಒನ್ ಸ್ಟ್ರಾಟರ್ಜಿ ಎಂದರೆ ಚೈನಾದಲ್ಲಿ ಉತ್ಪಾದನೆ ಮುಂದುವರೆಯಲಿ, ಅದರ ಜೊತೆಗೆ ಇನ್ನೊಂದು ದೇಶದಲ್ಲಿ ಉತ್ಪಾದನೆ ಆರಂಭವಾಗಲಿ ಎಂದರ್ಥ. ಇದರಿಂದ ಅಪಾಯ ಕಡಿಮೆ, ಸರಪಳಿ ಸುರಕ್ಷಿತವಾಗಿರುತ್ತದೆ, ಲಾಭ ಸ್ಥಿರವಾಗಿರುತ್ತದೆ. ಈಗ ಜಗತ್ತಿನ ಮುಂದೆ ಇದ್ದ ಪ್ರಶ್ನೆ, ಆ ಪ್ಲಸ್ ಒನ್ ದೇಶ ಯಾವುದು ಎಂದು. ಅದಕ್ಕೆ ಜಗತ್ತಿನ ಮುಂದೆ ಇದ್ದ ಒಂದೇ ಒಂದು ಉತ್ತರ, ಭಾರತ. ಏಕೆ ಭಾರತ? ಜಗತ್ತು ಏಕೆ ಭಾರತವನ್ನೇ ಆಯ್ಕೆ ಮಾಡಿತು ಎಂದು ನಾವು ನೋಡುವುದಾದರೆ, ಅಲ್ಲಿ ನಮಗೆ ಕಾಣುವುದು ಅತಿ ಮುಖ್ಯವಾಗಿ ಜನಸಂಖ್ಯೆ, ಮಾರುಕಟ್ಟೆ. 140 ಕೋಟಿ ಜನ, ಅದರಲ್ಲಿ ಹೆಚ್ಚಾಗಿ ಯುವ ಜನತೆಯೇ ಇದೆ. ವೇಗವಾಗಿ ಬೆಳೆಯುತ್ತಿರುವ ಮಧ್ಯಮ ವರ್ಗ, ಉತ್ಪಾದನೆ ಮತ್ತು ಬಳಕೆ ಒಂದೇ ದೇಶದಲ್ಲಿ ಆಗುತ್ತದೆ. ಇನ್ನು ಕಾರ್ಮಿಕ ಶಕ್ತಿ ಚೈನಾಗಿಂತ ಕಡಿಮೆ ವೆಚ್ಚದಲ್ಲಿ ದೊರೆಯುತ್ತದೆ. ತಂತ್ರ ಕೌಶಲ್ಯವನ್ನು ಸ್ವಲ್ಪ ವೃದ್ಧಿ ಮಾಡಿಕೊಳ್ಳಬೇಕು. ಇನ್ನು ಐಟಿಯಲ್ಲಂತೂ ಭಾರತ ಮುಂದೆ ಇದೆ. ಅದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ಸಂಯೋಜನೆಗೊಂಡರೆ ಯಶಸ್ಸು ಅತ್ಯುತ್ತಮವಾಗಿರುತ್ತದೆ. ಸರ್ಕಾರವು ಕೂಡ ಈಗ ಸ್ಪಷ್ಟ ನೀತಿಯೊಂದಿಗೆ ಮೇಕ್ ಇನ್ ಇಂಡಿಯಾ, PLI ಸ್ಕೀಮ್ಸ್ಗಳು, ತೆರಿಗೆ ಸೌಲಭ್ಯ ಹಾಗೂ ಬಿಸ್ನೆಸ್ ಅನ್ನು ಈಸಿಯಾಗಿ ಮಾಡುವ ದಾರಿಯನ್ನು ಜನರಿಗೆ ಸರ್ಕಾರಗಳು ತೋರಿಸುತ್ತಿವೆ. ಇನ್ನು ಪ್ರಜಾಪ್ರಭುತ್ವದ ಸ್ಥಿರತೆ, ಕಾನೂನು ರಕ್ಷಣೆ, ಒಪ್ಪಂದದ ಭದ್ರತೆ, ಜಾಗತಿಕ ವಿಶ್ವಾಸಗಳು ಭಾರತದ ಮೇಲೆ ಅತಿ ಹೆಚ್ಚಾಗಿಯೇ ಇವೆ. ಈ ಮೇಲಿನ ಎಲ್ಲಾ ಕಾರಣಗಳಿಂದ ಚೈನಾ ಪ್ಲಸ್ ಒನ್ ಸ್ಟ್ರಾಟರ್ಜಿಯಲ್ಲಿ ಭಾರತವನ್ನು ಬಿಟ್ಟರೆ ಬೇರೆ ಯಾವ ಪರ್ಯಾಯವೂ ಜಗತ್ತಿನ ಮುಂದೆ ಇಲ್ಲ. ಸ್ನೇಹಿತರೆ, ಈಗಾಗಲೇ ಎಲೆಕ್ಟ್ರಾನಿಕ್ಸ್ ಕ್ರಾಂತಿಯಲ್ಲಿ ಭಾರತವು ಮುಂದೆ ಇದೆ. ಮೊದಲು ಭಾರತ ಮೊಬೈಲ್ ಅನ್ನು ಆಮದು ಮಾಡುತ್ತಿತ್ತು, ಆದರೆ ಇಂದು ಭಾರತ ಮೊಬೈಲ್ ರಫ್ತು ಮಾಡುತ್ತಿದೆ. ಉದಾಹರಣೆಗೆ ನೋಡುವುದಾದರೆ ಆಪಲ್ ಐಫೋನ್ ಉತ್ಪಾದನೆ ತಮಿಳುನಾಡು, ಕರ್ನಾಟಕಗಳಲ್ಲಿ ನಡೆಯುತ್ತಿದೆ. ಫಾಕ್ಸ್ಕಾನ್, ಟಾಟಾ ಎಲೆಕ್ಟ್ರಾನಿಕ್ಸ್ ಗಳ ಜೊತೆ ಸೇರಿ ಮುಂದಿನ ವರ್ಷಗಳಲ್ಲಿ 30% ಐಫೋನ್ಗಳು ಭಾರತದಲ್ಲಿಯೇ ತಯಾರಾಗುವ ನಿರೀಕ್ಷೆಗಳಿವೆ. ಆಪಲ್ ಕಂಪನಿಗೆ ಭಾರತ ಈಗಾಗಲೇ ಚೈನಾ ಪ್ಲಸ್ ಒನ್ ಸ್ಟ್ರಾಟರ್ಜಿಯಲ್ಲಿ ಯಶಸ್ವಿಯಾಗಿದೆ.
ಇತರ ಕಂಪನಿಗಳಾದ ಸ್ಯಾಮ್ಸಂಗ್ ವಿಶ್ವದ ಅತಿ ದೊಡ್ಡ ಮೊಬೈಲ್ ಕಾರ್ಖಾನೆ, ಶಿಯೋಮಿ, ವಿವೋ, ಓಪೋ ಲ್ಯಾಪ್ಟಾಪ್ಗಳು, ಟಿವಿಗಳು ಹಾಗೂ ವೇರಿಯೇಬಲ್ಸ್ಗಳು ಈಗಾಗಲೇ ಭಾರತದಲ್ಲೇ ತಯಾರಾಗುತ್ತಿವೆ. ಸ್ನೇಹಿತರೆ, ಸೆಮಿಕಂಡಕ್ಟರ್ ಮುಂದಿನ ಭವಿಷ್ಯದಲ್ಲಿ ಭಾರತದ ಅಸ್ತ್ರವಾಗಿ ಬದಲಾಗುತ್ತದೆ. ಸೆಮಿಕಂಡಕ್ಟರ್ ಇಲ್ಲದೆ ಮೊಬೈಲ್ಗಳಿಲ್ಲ, ಕಾರುಗಳಿಲ್ಲ, ಎಐ ಇಲ್ಲ, ಅಷ್ಟೇ ಯಾಕೆ ಕಡೆಗೆ ಡಿಫೆನ್ಸ್ ಕೂಡ ಇರುವುದಿಲ್ಲ. ಸ್ನೇಹಿತರೆ, ಸೆಮಿಕಂಡಕ್ಟರ್ಸ್ ನ ಬಗ್ಗೆ ಹೇಳುವುದು ತುಂಬಾ ಇದೆ. ಅದನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸುತ್ತೇನೆ. ಇನ್ನು ಈ ಚೈನಾ +1 ಸ್ಟ್ರಾಟಜಿಯಿಂದ ಭಾರತಕ್ಕಾಗುವ ಲಾಭಗಳನ್ನು ನಾವು ನೋಡುವುದಾದರೆ, ನೇರ ಉದ್ಯೋಗ ಸೃಷ್ಟಿಯಾಗುತ್ತದೆ. ಕಾರ್ಖಾನೆಗಳಿಗೆ ಕಾರ್ಮಿಕರು, ಇಂಜಿನಿಯರ್ಗಳು, ಟೆಕ್ನಿಷಿಯನ್ಸ್ ಗಳ ಅಗತ್ಯಗಳು ಹೆಚ್ಚುತ್ತದೆ. ಪರೋಕ್ಷ ಉದ್ಯೋಗ ಸೃಷ್ಟಿ ಕೂಡ ಹೆಚ್ಚುತ್ತದೆ. ಎಂಎಸ್ಎಂಇ ಪೂರೈಕೆದಾರರು ಹೆಚ್ಚುತ್ತಾರೆ. ಲಾಜಿಸ್ಟಿಕ್ಸ್, ರಿಯಲ್ ಎಸ್ಟೇಟ್ಸ್, ಸೇವಾ ಕ್ಷೇತ್ರಗಳಲ್ಲೂ ಕೂಡ ಉದ್ಯೋಗ ಸೃಷ್ಟಿಯಾಗುತ್ತದೆ. ಒಂದು ಕಾರ್ಖಾನೆ ಸಾವಿರಾರು ಜೀವನಗಳು. ಇನ್ನು ಭಾರತವು ಜಾಗತಿಕ ಸರಪಳಿಯಲ್ಲಿ ಮೊಬೈಲ್ ರಫ್ತು, ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಪಾರ್ಟ್ಸ್ ಮತ್ತು ಡಿಫೆನ್ಸ್ ಉತ್ಪನ್ನಗಳು ಹೆಚ್ಚುತ್ತವೆ. ಭಾರತವು ಎಕ್ಸ್ಪೋರ್ಟ್ ಪವರ್ ಹೌಸ್ ಆಗುತ್ತದೆ. ಚೈನಾ +1 ಸ್ಟ್ರಾಟಜಿ ಎಂಬುದು ಚೈನಾವನ್ನು ಬದಿಗಿಡುವ ತಂತ್ರವಲ್ಲ. ಇದು ಜಾಗತಿಕ ಕಂಪನಿಗಳು ತಮ್ಮ ಅಪಾಯವನ್ನು ಕಡಿಮೆ ಮಾಡಿಕೊಳ್ಳುವ ಒಂದು ತಂತ್ರವಾಗಿದೆ. ಹೆಚ್ಚು ಸ್ಥಿರವಾದ ಸರಬರಾಜು ವ್ಯವಸ್ಥೆಯನ್ನು ನಿರ್ಮಿಸಲು ಅನುಸರಿಸುವ ಬುದ್ಧಿವಂತಿಕೆಯ ನೀತಿಯಾಗಿದೆ. ಈ ತಂತ್ರದಿಂದ ಜಾಗತಿಕ ಆರ್ಥಿಕತೆಯ ಶಕ್ತಿಯ ಸಮತೋಲನವನ್ನು ಬದಲಾಯಿಸುತ್ತದೆ. ಚೈನಾ +1 ಸ್ಟ್ರಾಟಜಿ ಎಂಬುದು ಚೈನಾದ ವಿರುದ್ಧವಲ್ಲ, ಭಾರತದ ಅವಕಾಶವಾಗಿದೆ. ಮುಂಬರುವ 10 ವರ್ಷಗಳಲ್ಲಿ ಭಾರತ ಉತ್ಪಾದನಾ ಶಕ್ತಿಯಾಗುತ್ತದೆ. ಭಾರತ ಉದ್ಯೋಗಗಳ ಕೇಂದ್ರವಾಗುತ್ತದೆ. ಭಾರತ ಜಾಗತಿಕ ನಂಬಿಕೆಯಾಗುತ್ತದೆ. ಸ್ನೇಹಿತರೆ, ಮೇಡ್ ಇನ್ ಇಂಡಿಯಾ ಅಂದರೆ ಗುಣಮಟ್ಟದ ಗುರುತು. ಮೇಡ್ ಇನ್ ಇಂಡಿಯಾ ಎಂದರೆ ನಂಬಿಕೆ. ಮೇಡ್ ಇನ್ ಇಂಡಿಯಾ ಎಂದರೆ ವಿಶ್ವಾಸ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಇನ್ನಷ್ಟು ಮಾಹಿತಿ ತುಂಬಿದ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.